ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಸಂಸದ ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವೆ ಟಾಕ್ ವಾರ್ ಶುರುವಾಗಿರ್ತಕ್ಕಂಥದ್ದು. ಒಂದು ಕಡೆಯಾಗಿ ಒಕ್ಕಲಿಗ ನಾಯಕತ್ವವನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಇದೀಗ ಜೆಡಿಎಸ್ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಇದೀಗ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿಯವರು ಏನೋ ಆ ವಿಡಿಯೋವನ್ನು ವೈರಲ್ ಆಯ್ತಲ್ಲ, ಹಾಸನದಲ್ಲಿ ಬಿಡುಗಡೆ ಆದಂಥ, ಹಾಸನದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥ ಪೆನ್ಡ್ರೈವ್ಗಳು ಎಲ್ಲಿ ತಯಾರಾದವು, ಆ ಪೆನ್ಡ್ರೈವ್ ತಯಾರಾದಂಥ ಫ್ಯಾಕ್ಟರಿಯ ಜಾಡನ್ನು ಹಿಡಿದು ಇದೀಗ ಕುಮಾರಸ್ವಾಮಿಯವರು CBI ತನಿಖೆಗೆ ವಹಿಸಬೇಕು ಅನ್ನುವಂಥ ನಿಟ್ಟಲ್ಲಿ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದು ತಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜನ್ನು ತಂದುಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿಯೂ ಕೂಡ ಹಣಿಬೇಕು, ಮತ್ತೊಂದು ಕಡೆಗೆ ತಮ್ಮ ಅನ್ನ ವೈಯಕ್ತಿಕವಾಗಿ ಮುಜುಗರನ್ನು ಉಂಟು ಮಾಡಿದಂಥ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಒಂದು ರೀತಿ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಕುಮಾರಸ್ವಾಮಿಯವರು ಆ ಪೆನ್ ಡ್ರೈವ್ ಎಲ್ಲಿ ತಯಾರಾಯಿತು ಅನ್ನುವಂಥ ಒಂದು ಜಾಡನ್ನು, ಒಂದು ದಾರಿಯನ್ನು ಹುಡ್ಕೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಅದರಂತೆ ಡಿ.ಕೆ. ಶಿವಕುಮಾರ್ ಅವರ ಸಂಬಂಧಿಕರು ಆಗಿರ್ತಕ್ಕಂಥ ಮಂಡ್ಯ ಮೂಲದ ರಾಜಕಾರಣಿಯೊಬ್ಬರಿಗೆ ಸೇರಿದಂಥ ಖಾಸಗಿ ಶಾಲೆಯೊಂದರಲ್ಲಿ ತಯಾರಾಗಿತ್ತು ಎನ್ನಲಾದಂಥ ಪೆನ್ಡ್ರೈವ್ಗಳು ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು ಸಂಗ್ರಹ ಮಾಡೋದಕ್ಕೆ ಕುಮಾರಸ್ವಾಮಿಯವರು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆ ಪೂರಕ ದಾಖಲೆಗಳನ್ನು ಸಂಗ್ರಹಿಸೋದ್ರ ಮುಖಾಂತರ ಕೇಂದ್ರ ಮಟ್ಟದಲ್ಲಿ, ಅಂದರೆ ತಾವು ಒಂದು ವೇಳೆ ಚುನಾವಣೆಯಲ್ಲಿ ಜಯಶೀಲರಾಗಿ ಒಂದು ವೇಳೆ ಸಂಸದರಾಗಿ ಆಯ್ಕೆಯಾಗಿ ದೆಹಲಿಗೆ ಹೋಗಿದ್ದೇ ಆಗಿದ್ದಲ್ಲಿ ಅಲ್ಲಿ ಫಸ್ಟ್ ಈ ದಾಖಲೆಗಳನ್ನು ಸಂಸತ್ನಲ್ಲಿ ಇಡೋದ್ರ ಮುಖಾಂತರ CBI ತನಿಖೆಗೆ ವಹಿಸಬೇಕು ಅನ್ನುವಂಥ ಒಂದು ಬಿಗಿಪಟ್ಟನ್ನು ಹಿಡಿಯೋದಕ್ಕೆ ಕುಮಾರಸ್ವಾಮಿಯವರು ಚಿಂತನೆಯನ್ನು ನಡೆಸಿದರೆ ಎನ್ನಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೂ ಕೂಡ ಆ ಒಂದು ದಾಖಲೆಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಕುಮಾರಸ್ವಾಮಿಯವರು ನಾನಾ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಸೊ ಇದು ಒಂದು ಕಡೆ ಆದರೆ, ಇನ್ನು CBI ತನಿಖೆಗೆ ವಹಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಏನು JDS ಪ್ರತಿಭಟನೆಯನ್ನು ಮಾಡ್ತಾ ಇದೆಯಲ್ಲ, ಆ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ JDS ಕಾರ್ಯಕರ್ತರ ಒತ್ತಾಯವನ್ನು, JDS ಮತ್ತು BJP ಮೈತ್ರಿ ನಾಯಕರ ಆಗ್ರಹವನ್ನು ರಾಜ್ಯ ಸರ್ಕಾರ ಕಡಾಖಂಡಿತವಾಗಿ ತಿರಸ್ಕಾರವನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು CBI ತನಿಖೆಗೆ ಕೊಡುವಂಥ ಅಗತ್ಯ ಇಲ್ಲ, CBI ತನಿಖೆಗೆ ಕೊಡೋದು ಬೇಡ. ಯಾಕಂತ ಹೇಳಿದ್ರೆ ನಾವಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನಾವ್ಯಾರೂ ಕೂಡ ತನಿಖೆಗೆ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ನಮ್ಮ ಅಧಿಕಾರಿಗಳೇ ಎಫೆಕ್ಟಿವ್ ಆಗಿ, ಅಂದರೆ ಪರಿಣಾಮಕಾರಿಯಾಗಿ ತನಿಖೆಯನ್ನು ನಡೆಸ್ತಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಈ ಮೂಲಕವಾಗಿ JDS ನಾಯಕರ ಪ್ರಯತ್ನಕ್ಕೆ ಒಂದು ರೀತಿ ಬ್ರೇಕ್ ಹಾಕುವಂಥದ್ದು, JDS ನಾಯಕರ ಒಂದು ಏನು ಆಗ್ರಹ ಇದೆಯಲ್ಲ, ಈ ರೀತಿಯಾದಂಥ ಪ್ರತಿಭಟನೆ ಇದೆಯಲ್ಲ, ಅದು ಕೇವಲ ರಾಜಕೀಯ ಅಷ್ಟೇ ಅನ್ನುವಂಥ ಒಂದು ಸಂದೇಶವನ್ನು ಸಾರುವಂಥದ್ದು. ಮತ್ತೊಂದು ಕಡೆಯಾಗಿ ಒಂದು ವೇಳೆ ಕುಮಾರಸ್ವಾಮಿಯವರು ದೆಹಲಿ ಮಟ್ಟದಲ್ಲಿ, ಮತ್ತೊಂದು ಕಡೆಗೆ BJP ನಾಯಕರು ಏನು ತಮ್ಮ ಪ್ರಭಾವವನ್ನು ಬಳಸಿ CBI ತನಿಖೆಗೆ ವಹಿಸ್ಕೊಂಡಿದ್ದೇ ಆಗಿದ್ದಲ್ಲಿ ಅದು ಎಲ್ಲ ಒಂದು ಕಡೆಯಾಗಿ ಏನು ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ವಿಡಿಯೋ ವೈರಲ್ ಮಾಡಿದ್ದ ಒಂದು ಆರೋಪ ಕೇಳಿಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ದ್ವೇಷದ ರಾಜಕಾರಣಕ್ಕೆ BJP ಮುಂದಾಗ್ಬೋದು. ಈ ಮೂಲಕವಾಗಿ CBI ಕುಣಿಕೆ ಮತ್ತೆ ಡಿ.ಕೆ. ಶಿವಕುಮಾರ್ಗೆ ಮುಳುವಾಗ್ಬೋದು ಅನ್ನುವಂಥ ಒಂದು ಆತಂಕವೂ ಕೂಡ ರಾಜ್ಯ ಸರ್ಕಾರಕ್ಕಿದೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ KPCC ಪಡಸಾಲೆಯಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿಯೇ CBI ತನಿಖೆಯನ್ನು ಒಂದು ಕಡೆಯಾಗಿ ಕಡಾಖಂಡಿತವಾಗಿ ರಾಜ್ಯ ಸರ್ಕಾರ ತಿರಸ್ಕಾರವನ್ನು ಮಾಡಿದ್ರೆ, ಇತ್ತ ಕುಮಾರಸ್ವಾಮಿಯವರು ಅಗತ್ಯ ದಾಖಲೆಗಳನ್ನು, ಪೂರಕ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ದೆಹಲಿ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿ ಈ ಪ್ರಕರಣವನ್ನು, ಇದೇ ಪ್ರಕರಣದಲ್ಲಿ CBI ತನಿಖೆ ಮೂಲಕ DK ಬ್ರದರ್ಸ್ಗೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮುಜುಗರವನ್ನು ತಂದೊಡ್ಡಬೇಕು, ಏನು ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಕುಮಾರಸ್ವಾಮಿಯವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಅಜಯ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.